ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೆ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಹೇಳಿ. ಸ್ನೇಹಿತರೆ, ಮ್ಯಾಕ್ಸ್ ಸಿನಿಮಾ ಮತ್ತೆ UI ಸಿನಿಮಾ, ಕೃಷ್ಣಂ ಪ್ರಣಯ ಸಖಿ, ಭೀಮಾ ಸಿನಿಮಾ ಮತ್ತೆ ಭೈರತಿ ರಣಗಲ್, ಈ ರೀತಿ ಸೂಪರ್ ಹಿಟ್ಸ್ ಆದ ಸಿನಿಮಾಗಳು ಈ ವರ್ಷ 2024ನೇ ವರ್ಷದಲ್ಲಿ ಇಷ್ಟು ಸಿನಿಮಾಗಳು ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದ್ದಾವೆ. ಕೆಲವು ಬ್ಲಾಕ್ ಬಸ್ಟರ್ ಆಗಿರ್ಬೋದು, ಈ ರೀತಿ ಏನೋ ಇರಲಿ. ಆದರೆ ಈ ಕೆಲವು ಸಿನಿಮಾಗಳ ಬಗ್ಗೆ ಸ್ವಲ್ಪ ಟ್ರೋಲ್ಗಳು ನಡೀತಾ ಇದ್ದಾವೆ. ಮತ್ತೆ ಬ್ಯಾಡ್ ನರೇಟಿವ್, ಅಂದರೆ ಯಾವ ಸಿನಿಮಾ ಹಿಟ್ ಆಗಿದೆ ಆ ಸಿನಿಮಾನ ತುಳಿದು ಬೇರೆ ಸಿನಿಮಾ ಹಿಟ್ ಆಗಿದೆ ಅಂತ ತೋರಿಸೋ ಪ್ರಯತ್ನ ನಡೀತಾ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ 2024ರಲ್ಲಿ ಫಸ್ಟ್ ನಂಬರಲ್ಲಿ ಬರುವಂಥದ್ದು ಮ್ಯಾಕ್ಸ್ ಸಿನಿಮಾ. ಸಿಂಪಲ್ ಆಗಿ ಅದ್ರಲ್ಲಿ ಏನು ಇಷ್ಟು ಕಲೆಕ್ಷನ್ ಆಗಿದೆ ಅಂತ ಹೇಳಕ್ ಹೋಗೋದು ಬೇಡ. ಬುಕ್ ಮೈ ಶೋದಲ್ಲಿ ಹೊಸ ಒಂದು ಫೀಚರ್ನ ಆ್ಯಡ್ ಮಾಡಿದ್ಮೇಲೆ ಎಷ್ಟು ಟಿಕೆಟ್ ಸೇಲ್ ಆಯಿತು, ದಿವಸಕ್ಕೆ ಎಷ್ಟು ಟಿಕೆಟ್ ಸೇಲ್ ಆಯಿತು, 1 ಅವರಲ್ಲಿ ಎಷ್ಟು ಟಿಕೆಟ್ ಸೇಲ್ ಟ್ರೆಂಡಿಂಗ್ ನಡೀತಾ ಇದೆ, ಪ್ರತಿಯೊಂದನ್ನು ತೋರಿಸ್ತಾರೆ. ಇದನ್ನ ಬೆಳಗ್ಗೆ ಆಗ್ತಿದ್ದಂಗೆ 12 ಗಂಟೆ ಆಗ್ತಿದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ 24 ಗಂಟೆಯಲ್ಲಿ ಎಷ್ಟು ಟಿಕೆಟ್ಗಳು ಸೇಲ್ ಆದವು ಅಂತ. ಈ ಲೆಕ್ಕಾಚಾರನ ಇಟ್ಕೊಂಡು ಟಿಕೆಟ್ ಸೇಲ್ಗಳನ್ನ ನೋಡಿದ್ರೆ ಸಾಕು, ಯಾವ ಸಿನಿಮಾ ಹಿಟ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಆಫ್ಲೈನ್ ಟಿಕೆಟ್ಸ್ ಏನೇ ಇರಲಿ, ಆನ್ಲೈನ್ ಟಿಕೆಟ್ಸ್ ಅಲ್ಲಿ ಎಷ್ಟು ಸೇಲ್ ಆಯ್ತು ಅಂತ ನೋಡಿದ್ರೆ ಸಾಕು. ಆಫ್ಲೈನ್ ಟಿಕೆಟ್ ಬಗ್ಗೆ ಲೆಕ್ಕ ಯಾರಿಗೂ ಸಿಗೋದಿಲ್ಲ, ಅದನ್ನು ಯಾರು ಹೇಳೋದು ಇಲ್ಲ. ಈ ಲೆಕ್ಕಾಚಾರಕ್ಕೆ ಹೋದ್ರೆ ಮ್ಯಾಕ್ಸ್ ಸಿನಿಮಾ ನಂಬರ್ 1 ಅಲ್ಲಿ ಇದೆ. ನಂಬರ್ 2 ಅಲ್ಲಿ UI ಸಿನಿಮಾ ಇದೆ. ನಂಬರ್ 3 ಅಲ್ಲಿ ಭೀಮಾ ಇದೆ. ನಂಬರ್ 4 ಅಲ್ಲಿ ಕೃಷ್ಣಂ ಪ್ರಣಯ ಸಖಿ, ಮತ್ತೆ ಈ ರೀತಿ ಏನೋ ಇದೆ. ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಬಗ್ಗೆ ಮಾತಾಡೋಣ. UI ಸಿನಿಮಾ ಮತ್ತೆ ಮ್ಯಾಕ್ಸ್ ಸಿನಿಮಾ. ಈಗ ಮ್ಯಾಕ್ಸ್ ಸಿನಿಮಾದ ಕಲೆಕ್ಷನ್ಸ್ನ ಕಮ್ಮಿ ಆಗಿದೆ ಅಂತ ತೋರಿಸುವಂತ ನೆರೆಟಿವ್ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. 750 ಚಿಲ್ಲರೆ, ಅಂದ್ರೆ 750 ಲಕ್ಷ ಟಿಕೆಟ್ ಸೇಲ್ ಆಗಿದೆ ಸದ್ಯಕ್ಕೆ. 7 ಲಕ್ಷ ಟಿಕೆಟ್ ಸೇಲ್ ಆಗಿದೆ. ಅದನ್ನ 2 ಲಕ್ಷ ಸೇಲ್ ಆಗಿದೆ, 3 ಲಕ್ಷ ಸೇಲ್ ಆಗಿದೆ, ಈ ರೀತಿ ಏನೇನೋ ಪೋಸ್ಟ್ ಹಾಕೊಂಡು ಏನೇನೋ ಟ್ರೋಲ್ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ. ತುಂಬಾ ಜನ ನಡೆಸ್ತಾ ಇದ್ದಾರೆ. ತುಂಬಾ ಮೇಮ್ಸ್ ಪೇಜ್ಗಳು ನಡೆಸ್ತಾ ಇದ್ದಾರೆ. ತುಂಬಾ ಟ್ರೋಲ್ ಮಾಡೋಂಥ ಪೇಜಸ್ಗಳು ನಡೆಸ್ತಾ ಇದ್ದಾರೆ. ಕಾರಣ ಒಂದೇ, ಅದು ಸುದೀಪ್ ಸರ್ ಮೇಲಿರೋ ದ್ವೇಷ. ಅದ್ರ ಮುಂದಕ್ಕೆ ಏನೇ ಇರಲಿ, ಕನ್ನಡ ಸಿನಿಮಾ ಒಂದು ಸಿನಿಮಾ ಹಿಟ್ಟಾಗಿದೆ, ಅದನ್ನ ಇವ್ರು ಏನೇ ಟ್ರೋಲ್ ಮಾಡಿದ್ರು ಅದು ಮಾಡಿರೋ ದುಡ್ಡು ವಾಪಸ್ ಹೋಗಲ್ಲ, ಅಥವಾ ದುಡ್ಡು ಕಣ್ಮರೆ ಆಗಲ್ಲ ಇವರು ಟ್ರೋಲ್ ಮಾಡಿದ ತಕ್ಷಣ. ಅಥವಾ ಲೆಕ್ಕಾಚಾರ ಅದು ಎಲ್ಲರಿಗೂ ಕಣ್ಣು ಮುಂದೆ ಕಾಣೋ ಥರ ಇರೋ ಲೆಕ್ಕಾಚಾರ. ಅದನ್ನ ಯಾರೋ ಒಬ್ರು ಇಷ್ಟ ಬಂದಿದ್ದು ಲೆಕ್ಕ ಹೇಳ್ಬಿಡ್ತೀನಿ ಅನ್ನೋ ಥರನೂ ಆಗಲ್ಲ. ಅದು ನಾವೇ ಕುತ್ಕೊಂಡು ಲೆಕ್ಕ ಹಾಕ್ಬಿಡ್ಬೋದು. ಯಾಕೆಂತಂದ್ರೆ ಎಲ್ಲರ ಕಣ್ಣಿಗೂ ಕಾಣೋ ಥರ ಲೆಕ್ಕ ಸಿಗುತ್ತದು, ಎಷ್ಟು ಟಿಕೆಟ್ ಸೇಲ್ ಆಯ್ತು ಎಷ್ಟೇನು ಅಂತ. UI ಸಿನಿಮಾ ಡಿಸೆಂಬರ್ 20ಕ್ಕೆ ರಿಲೀಸ್ ಆಯಿತು. ಡಿಸೆಂಬರ್ 20ಕ್ಕೆ ರಿಲೀಸ್ ಆಗಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗೋವರೆಗೂ ಒಳ್ಳೆ ಓಪನಿಂಗ್ ಪಡ್ಕಂತು. ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಡಲ್ ಆಯಿತು. ಯಾಕೆಂತಂದ್ರೆ ದಿಸಕ್ಕೆ 5,000 6,000 ಟಿಕೆಟ್ ಸೇಲ್ ಆಗಕ್ಕೆ ಶುರು ಆಗ್ಬಿಡ್ತು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ. ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಡಲ್ ಆಯ್ತು, ಎಲ್ಲ ಆಯ್ತು, ಓಕೆ. ಆದ್ರೆ ಇಲ್ಲೊಂದು ಮಿಸ್ಕಮ್ಯುನಿಕೇಶನ್ಗಳು ನಡೀತಾ ಇದಾವೆ. ಏನಪ್ಪಾ ಅಂತಂದ್ರೆ, ಕಾರ್ತಿಕ್ ಗೌಡ ಅವರು, ಯಾರು ಮ್ಯಾಕ್ಸ್ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಅವರು, ಮತ್ತೆ UI ಸಿನಿಮಾ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಯಾರಿದ್ದಾರೆ ಶ್ರೀಕಾಂತ್ ಅವರು, ಅವರಿಬ್ರು ಮಧ್ಯೆ ಒಂದು ಪೋಸ್ಟ್ ವಾರ್ ನಡೀತಾ ಇದೆ. ಯಾವ ಸಿನಿಮಾ ಹಿಟ್ಟಾಯ್ತು, ಈ ಸಿನಿಮಾ ಯಾವ ಸಿನಿಮಾ ಹಿಟ್ಟಾಯ್ತು, ಅದ್ರ ಬಗ್ಗೆ ನಮ್ ಸಿನಿಮಾ ಹಿಟ್ಟಾಯ್ತು ಅಂತ. ಕಾರ್ತಿಕ್ ಗೌಡ ಅವರು ಇಂಡಸ್ಟ್ರಿ ಹಿಟ್ ಅಂತ ಇವ್ರು ಹಾಕೊಳ್ಳೋದು, ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅಂತ. ಅದು ಹಾಕಿದ ತಕ್ಷಣ ಈ ಶ್ರೀಕಾಂತ್ ಅವ್ರು ಹಾಕೋದು ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ನಮ್ದು ಅಂತ. ಈ ರೀತಿ ಒಂಥರ ವಾರ್ ನಡೆಸ್ತಾ ಇದ್ದಾರೆ. ಅಂದ್ರೆ ನಂದೇ ಹೆಚ್ಚು ಅಂತ ಹೇಳ್ಕೊಳಕ್ಕೆ ಯಾರು ಏನೇ ಹೇಳ್ಕೊಂಡ್ರು ನಮ್ಮ ಕಣ್ಣು ಮುಂದೆ ಇರೋ ನಂಬರ್ಸ್ ಏನಪ್ಪಾ ಅಂತಂದ್ರೆ ಮ್ಯಾಕ್ಸ್ ಸಿನಿಮಾ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಆಗಿರೋಕ್ಕೆ ಎಲ್ಲ ಚಾನ್ಸಸ್ಸು ಇದೆ. ಯಾಕೆಂದ್ರೆ ನಮ್ ಕಣ್ಮುಂದೆ ಕಾಣ್ತಾ ಇರೋದು ಅದೇ. ಇದು 650 ಚಿಲ್ಲರೆ, 650K ಚಿಲ್ಲರೆ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಮ್ಯಾಕ್ಸ್ ಸಿನಿಮಾ 750, 7.5 ಲಕ್ಷ, ಅದು 6.5 ಲಕ್ಷ. 1 ಲಕ್ಷ ಟಿಕೆಟ್ ಸೇಲಿಂಗ್ ಡಿಫ್ರೆನ್ಸ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ ಇದು UI ಸಿನಿಮಾ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ. ಆದ್ರೂ ಟಾಂಗ್ ಕೊಡ್ಲೇಬೇಕು ಅನ್ನೋದಕ್ಕೋಸ್ಕರನೇ ಶ್ರೀಕಾಂತ್ ಅವರು ಪದೇ ಪೋಸ್ಟ್ ಆಗ್ತಲೇ ಇದ್ದಾರೆ. ಕನ್ಸ್ಟೆಂಟ್ ಆಗಿ ಆಗ್ತಲೇ ಇದ್ದಾರೆ, ಬಿಡ್ತಲೇ ಇಲ್ಲ, ಪದೇ ಆಗ್ತಾನೆ ಇದ್ದಾರೆ. ಏನೇ ಆಗ್ಲಿ, ಜನಗಳು ಕಣ್ಮುಂದೆ ಲೆಕ್ಕ ಇದ್ದಾಗಲಾದ್ರೂ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದ್ರೆ ಒಳ್ಳೇದು ನನ್ನ ಪ್ರಕಾರ. UI ಸಿನಿಮಾ ಒಳ್ಳೆ ಕತೆ ಇದೆ, ಅದು ಜನಕ್ಕೆ ಬೇಕಾಗಿರೋ ಮೆಸೇಜ್ ಇದೆ, ಎಲ್ಲ ಇದೆ. ಆದ್ರೂ ಜನಕ್ಕೆ ಬೇಕಾಗಿರುವಂಥದ್ದು ಮಾಸ್ ಎಲಿಮೆಂಟ್ ಇರುವಂತ ಸಿನಿಮಾಗಳೇ ಜನ ನೋಡೋದು. ಏನೇ ಹೇಳಿ ಯಾರು ಬುದ್ಧಿ ಹೇಳಕ್ಕಾಗಲ್ಲ. ಜನಕ್ಕೆ ಬುದ್ಧಿ ಹೇಳಕ್ಕೆ ಜನಾರ್ದನನ ಕೈಲೂ ಸಾಧ್ಯ ಇಲ್ಲ ಅನ್ನೋ ಥರ ಜನಕ್ಕೆ ಬುದ್ಧಿ ಹೇಳಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಜನ ತಗೊಳ್ಳೋದು ಇಲ್ಲ. ಸದ್ಯಕ್ಕೆ ಮ್ಯಾಕ್ಸ್ ಸಿನಿಮಾ ಸೂಪರ್ ಹಿಟ್ ಆಗಿದೆ. 2024ಕ್ಕೆ ನಂಬರ್ 1 ಸಿನಿಮಾ ಏನಾರು ಇದ್ರೆ ಅದು ಮ್ಯಾಕ್ಸ್ ಸಿನಿಮಾ ಮಾತ್ರ. ನೋಡೋಣ ಮುಂದೆ ಈ ಟಿಕೆಟ್ ಕಲೆಕ್ಷನ್ ಲೆಕ್ಕ ಎಲ್ಲಿವರೆಗೂ ಹೋಗುತ್ತೆ ಅಂತ.
ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.